ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಗ್ರಾಮ ದೇವತೆಗೆ ಅರ್ಧ ಕೆಜಿ ಬೆಳ್ಳಿ ಗಿಫ್ಟ್ ಕೊಟ್ಟ ಮಂಗಳಮುಖಿಯರು. ಸುಮಾರು 53,000 ರು ಮೌಲ್ಯದ ಬೆಳ್ಳಿ ಬಿಸ್ಕೆಟ್ ಗಿಫ್ಟ್. ಚಿಂತಾಮಣಿ ಯುಗಾದಿ ಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ನಾರಸಿಂಹಪೇಟೆಯಲ್ಲಿರುವ ಗ್ರಾಮ ದೇವತೆಗೆ ಮಂಗಳಮುಖಿಯರು ತಂಡ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ನಂತರ ಸುಮಾರು 53,000 ಮೌಲ್ಯದ ಬೆಳ್ಳಿ ಬಿಸ್ಕೆಟ್ ಕೊಡುಗೆ ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಮಂಗಳಮುಖಿಯರ ಮೇಲಿನ ಕೆಟ್ಟ ಅಭಿಪ್ರಾಯ ಹೋಗಲು ನಿರ್ಧಾರ ಮಾಡಿ ಮಂಗಳಮುಖಿಯರ ತಂಡದ ಮುಖ್ಯಸ್ಥ ಸಲ್ಮಾರವರ ನೇತೃತ್ವದಲ್ಲಿ ಮಂಗಳಮುಖಿಯಾರು ದೇವಸ್ಥಾನಕ್ಕೆ ಭೇಟಿ ನೀಡಿ ಗ್ರಾಮ ದೇವತೆ ಗಂಗಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಮಾಡಿಸಿ ಅರ್ಧ ಕೆಜಿಯಷ್ಟು ಬೆಳ್ಳಿಯ ಬಿಸ್ಕೆಟ್ ದೇವತೆಗೆ ಮುಖವಾಡ ಮಾಡಿಸಲು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಸಲ್ಮಾ, ಪ್ರಿಯಾ, ಸಂಗೀತಾ, ಪೂನಂ, ಬಿಂದು, ಗಂಗಾ, ಮುಸ್ಕಾನ್, ಸ್ವೀಟಿ ಸೇರಿದಂತೆ ಮತ್ತಿತರರು ಇದ್ದರು. ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಂತ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಏನು ಬೆಳ್ಳಿ ಅಮ್ಮನ ಕೊಡ್ತಾ ಇದ್ದೀವಿ ನಾವು ಮಂಗಳಮುಖಿ ಎಲ್ಲ ಸೇರಿಸ್ಕೊಂಡು. ಅಂಗಡಿಯವರು ಅವ್ರ ಮರಿ ಮಕ್ಕಳೆಲ್ಲ ತುಂಬ 100 ವರ್ಷ ಚೆನ್ನಾಗಿ ಬಾಳ್ಬೇಕು, ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ, ಗಂಗಮ್ಮನ ಹತ್ರ ಬೇಡ್ಕೊತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿರಬೇಕು, ಇದರಲ್ಲಿ ನಾವು ಚೆನ್ನಾಗಿರಬೇಕು. ಅವ್ರು ಕೊಟ್ರೇನಲ್ಲ ನಾವು ಕೊಡೋದು ಯಾರಿಗನ್ನ. ಅವ್ರು ಕೊಟ್ಟಿಲ್ಲ ಅಂದರೆ, ಅಂಗಡಿಯವ್ರು ಕೊಟ್ಟಿಲ್ಲ ಅಂದರೆ ನಾವು ಇಲ್ಲಿಂದ ತಗೊಂಡು ಬಂದು ನಾವು ಕೊಡ್ತೀವಿ. ಚೆನ್ನಾಗಿ ಮಳೆ ಬೀರಬೇಕು, ಚೆನ್ನಾಗಿ ದೇವ್ರು ಎಲ್ಲರಿಗೂ ಆರೋಗ್ಯ ಚೆನ್ನಾಗಿ ಮಾಡಬೇಕು, ನಾವು ಅದೇ ಬೇಡ್ಕೊತೀವಿ. ಎಲ್ಲರೂ 100 ವರ್ಷ ಚೆನ್ನಾಗಿ ಬಾಳ್ಬೇಕು, ಅವರಲ್ಲಿ ನಾವು ಚೆನ್ನಾಗಿರಬೇಕು. ನಮ್ಗೆ ಹಿಂದೆ ಮುಂದೆ ಯಾರೂ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ನಮ್ಗೆ ಅಣ್ಣ ತಮ್ಮರು ಕೂಡ ನಮ್ಗೆ ಬರೋಕ್ಕೆ ನಮ್ಗೆ ಮನೆ ಕೊಡ್ತಾ ಇಲ್ಲ. ನಾವು ಸಪ್ರೇಟ್ ಮನೆ ಮಾಡಿಕೊಂಡು ನಾವು ಇದ್ದೀವಿ. ಅದಕ್ಕೋಸ್ಕರ ನಾವು ದೇವ್ರಿಗೆ ಮಾಡೋಣ ಅಂತ ನಾವು ಅರ್ಧ ಕೆಜಿ ಬೆಳ್ಳಿ ತಗೊಂಡು ಬಂದು ಅಮ್ಮನಿಗೆ ಮುಖೋಡ ಮಾಡೋಕ್ಕೆ ಕೊಡ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ನಾಡಿನ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಚಿಂತಾಮಣಿ ಜಿಲ್ಲೆಯಲ್ಲಿ ನೆಲೆಸಿದ್ದೇವೆ. ಚಿಂತಾಮಣಿಯ ನಾಸಿಂಪೇಟೆ ರಸ್ತೆಯಲ್ಲಿ ನೆಲೆಸಿರುವ ಗಂಗಮ್ಮ ದೇವಿಯವರಿಗೆ ಪಾಂಪಟ್ಟಿ ಸಲ್ಮಾನ್ ನಾಯ್ಕ್ ಅವರು ಮತ್ತು ಅವರ ತಂಡದ ಮಂಗಳಮುಖಿಯರೆಲ್ಲರಿಂದಲೂ ದೇವರ ಮುಖವಾಡ ಮಾಡಿಸಲು ಅರ್ಧ ಕೆಜಿ ಬೆಳ್ಳಿಯನ್ನು ನಮ್ಮ ಪರವಾಗಿ ನೀಡುತ್ತಿದ್ದೇವೆ. ಹಾಗೆ ಚಿಂತಾಮಣಿಯಲ್ಲಿರುವ ಎಲ್ಲ ಅಂಗಡಿಗಳಿಗೆ ಚೆನ್ನಾಗಿ ವ್ಯಾಪಾರ ಆಗಲಿ, ದೇವರು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಚೆನ್ನಾಗಿ ನೋಡಲಿ ಎಂದು ಆಶಿಸುತ್ತಿದ್ದೇವೆ. ಮಾತಾಡ್ತಾ ಇದ್ದೀವಿ. ನಮಗೆ ಯಾರಿಲ್ಲ, ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ. ನಮ್ಗೆ ಅಪ್ಪ ತಂದೆ ಯಾರಿಲ್ಲ. ನಮ್ಗೆ ಅಂಗಡಿಯವರೇ ನಮಗೆ ತಂದೆ ತಾಯಿ, ಅವ್ರು ಕೊಡಬೇಕು. ನಾವು ದುಡ್ಡು ಮಡಿಗೆ ಏನು ಮಾಡಬೇಕು. ನಾವು ಇಂಥ ದೇವಸ್ಥಾನಕ್ಕೆ, ದರ್ಗಕ್ಕೆ, ಅಮ್ಮಜನ ಭಾವಜನಿಗೆ ಕೂಡ ಮಾಡಿಸ್ತಾ ಇದ್ದೀವಿ. ಅರ್ಧ ಕೆಜಿ ಬೆಳ್ಳಿ ದೀಪ ಮಾಡಿಸ್ತಾ ಇದ್ದೀವಿ, ಅವರಿಗೆ ಮಾಡಿಕೊಡ್ತಾ ಇದ್ದೀವಿ. ನಾವು ಇನ್ನು 2 ತಿಂಗಳ ಮೇಲೆ ನಾವು ಕೊಡ್ತೀವಿ. ನಾವು ಮಾಡ್ಕೊಂಡು ಯಾರು ಕೊಡಬೇಕು? ನಮಗೆ ಹಿಂದೆ ಮುಂದೆ ಯಾರಿಲ್ಲ, ನಮ್ಮ ತಂದೆ ತಾಯಿ ಯಾರಿಲ್ಲ, ಮಕ್ಕಳು ಕೂಡ ನಮ್ಗೆ ಯಾರಿಲ್ಲ. ನಾವೇ ಅಂಗಡಿಯವರು ಕೊಡ್ತಾರೆ, ನಾವು ಜಮಾ ಮಾಡಿಕೊಂಡು ಇಂಥ ದೇವರಿಗೆ ಒಳ್ಳೆ ಕಾರ್ಯಕ್ಕೆ ನಾವು ಕೊಡ್ತೀವಿ. ನಮಸ್ಕಾರ.